ನಮ್ಮ ಹುಡುಗಿಗೂ ನಿಮ್ಮ ಹುಡುಗಿ ಒಪ್ಪಿಗೆ ಅದಾಳ, ನಿಮ್ಮ ಹುಡುಗಿಗೂ ನಮ್ಮ ಹುಡುಗ ಒಪ್ಪಿಗೆ ಅದಾನ. ಆತಲ್ಲ, ಹೆಣ್ಣಿಡು ಶಾಸ್ತ್ರನೂ ಮುಗ್ದೈತಿ. ಇನ್ನೊಂದು ವಾರದಾಗ ಅಂದ್ರೆ ಮದುವೆ ಮಾಡಿ ಮುಗಿಸ್ಬಿಡೋಣ ಸಂಕ್ಷಿಪ್ತ. ಬೇಕಾರೆ ಅದು ಎಂಥದ ಅಂತಾರಲ್ಲ ಆರ್ತಕ್ಷತೆ ರಿಸೆಪ್ಷನ್ ಅಂತೇಳಿ, ಅದನ್ನ ಬೇಕಾದ್ರೆ ಗ್ರ್ಯಾಂಡ ಮಾಡೋಣ. ಮದುವೆ ಮಾತ್ರ ಸಂಕ್ಷಿಪ್ತ ಮಾಡಿ ಮುಗಿಸ್ಬಿಡೋಣ. ನೀವು ಹೆಂಗೆ ಹೇಳ್ತೀರಿ ಹಂಗೆ. ಒಂದು ಮಗಳನ್ನ ನಿಮ್ಮ ಮನೆಗೆ ಕೊಟ್ಟೇವಿ, ಭಾಳ ಚಂದ ನೋಡ್ಕೊಳಕತ್ತೀರಿ. ಇದು ಒಂದು ಮಗಳನ್ನ ನಿಮ್ಮ ಮನೆಗೆ ಕೊಟ್ಟರೆ ನಮ್ಗೆ ಇನ್ನೂ ನಿರಂಬಳಾಗಿ ಶಾಂತಾಗಿ ಇರ್ತೇವೆ. ಇರಮ್ಮ, ಇದು ನನ್ನ ಮಗ ಸುಸಿ ಎಲ್ಲದಾರ ಹೊರಗೆ? ಅತ್ತೀರ ಅವರಿಬ್ರು ಮಾತಾಡ್ಕೊಂಡು ನಿಂತಾರ್ರಿ ಬಾಗಲಾಗ. ಆ ಕಡೆ ಆಜು ಬಾಜು ಮನೆ ಕಡೆ ನೋಡಕತ್ತಾರ. ಹೌದನವ, ಅಕ್ಕಿ ಸಿಟಿಯಾಗಿದ್ದು ಬಂದಕ್ಕೆಲ್ಲ ಹಳ್ಳ್ಯಾಗ ಅಂದ್ಬಿಟ್ಲೆ ಆ ಕಡೆ ನೋಡ್ಕೊಂತ ನಿಂತಿರ್ಬೇಕು. ಆಗಲಿ ಬಿಡು. ಸರಿ, ನಾವಿನ್ನು ಹೋಗೋಣ. ಹಂಗಾರ ಹೊತ್ತಾತ. ಅಲ್ಲಿ ಮನೆ ಕಡೆ ಯಾರಿಲ್ಲ, ಎಲ್ಲರೂ ಕದ ಹಾಕೊಂಡ ಬಂದೇವಿ. ಮೊದ್ಲ ಮನೆ ಕಡೆ ಆಳು ಕಾಳು ಜಾಸ್ತಿ, ಹೋಗ್ಬೇಕು ಅದಕ್ಕೆ. ಹ್ಞೂ ಅತ್ತೇರ ಹೋಗೋಣ. ಏನವ ಚಂದ ತಿಂದ ದಪ್ಪ ಆಗ್ಬೇಕ, ಇಷ್ಟೆಳಗಿದ್ರೆ ನಡೆಯಂಗಿಲ್ಲ. ಹ್ಞೂ ಅಮ್ಮ, ದಪ್ಪ ಕಾಳು ತೋರಿ ಅತ್ತೇರ. ಅರ್ಶಿನ ನೀರು ಬಿದ್ವು ಅಂದ್ರೆ ದಪ್ಪ ಕಾಳು ನೋಡ್ರಿ. ಅಯ್ಯೋ ಶಾಂತಕ್ಕ, ಹೆಣ್ಮಕ್ಳು ಈ ಹೊತ್ತಿನಾಗ ತೆಳ್ಳಗೆ ಇರ್ಬೇಕು. ಆಮೇಲೆ ದಪ್ಪ ಆಗೋದು ಐತೆ. ಯಾಕೆ ಹೇಳ, ಇದೇನಂತಂದ್ರೆ ಈ ಅರ್ಶಿನ ನೀರು ಬಿತ್ತದ ಮುಗೀತು, ಮೈ ಹಿಡಿದು ಬಿಡ್ತಾವು. ಅವಾಗ ಮತ್ತೆ ಈಗ ಇಷ್ಟು ದಪ್ಪಿದ್ರೆ ಅವಾಗ ಇನ್ನೂ ಅಸಹ್ಯ. ಅದಕ್ಕೆ ಆಮೇಲೆ ಅತ್ತೆ ಯಾರ ಸೊಸಿ ಯಾರ ಅಂತ ಗೊತ್ತಾಗಲ್ಲ ನೋಡು. ಅಲ್ಲ, ಹುಡುಗ ಹುಡುಗಿ ಏನಾರ ಮಾತಾಡ್ತಾರ ನೋಡು. ಇಲ್ಲ ಏನು ಮಾತಾಡಲ್ಲ. ಅಯ್ಯೋ ಪರಕ, ಅಲ್ಲಯ್ಯವ್ವ, ಈಗಂತೂ ಮೊಬೈಲ್ ಜಮಾನ. ಏನ್ ಮಾತು ಕತಿ ಬೇಕಾದಿರುವಲ್ತಕ ಎಲ್ಲ ಫೋನ್ಯಾಗ ಹಾಕತ್ತೀಗ. ಸುಮ್ಮನಿರು, ಇದ್ರ ಬದ್ರ ಮಾತಾಡಿ ಎದ್ದೋಗಿ ಮಾತಾಡಾಕಿದೆ ನಮ್ಮ ಕಾಲನು. ಈಗೆಲ್ಲ ಫೋನ್ ಮಾತಾಡತ್ಲೆ ನಂಬರ್ ತಗೋತಾರ, ಅದ್ರಾಗ ಅವ್ರ ಅಕ್ಕನ ಮನೆಯಾಗಿರ್ತಾಳ, ಅಲ್ಲೇ ನಂಬರ್ ಇಸ್ಕೊಂಡು ಅಲ್ಲೇ ಮಾತಾಡ್ತಾರ. ಸುಮ್ಮನಿರ ನೀನು. ಅದು ಗರೆ ನೋಡ್, ನಾನು ನಮ್ಮ ಕಾಲದಾರಂಗೆ ಮಾತಾಡೋದಿದ್ರೆ ಮಾತಾಡೋದ್ರೆ ಏನಾಗ್ತೇನೆ. ಹಂಗಾರೆ ನಾವು ಬರೋಣ. ಏನು ಕೊಡೋದು ಬೇಡ, ತಗೊಳ್ಳೋದು ಬೇಡ, ಹೊರಪಚಾರ ಗಿಪ್ಚಾರ ಏನೂ ಇಲ್ಲ. ಸೀದಾ ಮುನ್ನಾರ್ದ ಮದುವೆ ಇಟ್ಕೊಂಡ್ಬಿಡೋಣಂತ. ಎಲ್ಲ ನಮ್ದೊಂಥರ ಪುಣ್ಯನ ಬಿಡ್ರಿ. 2 ಹೆಣ್ಮಕ್ಳು ಒಂದು ಒಳ್ಳೆ ಮನೆ ಸೇರಾಕತ್ತಾರಲ್ಲ, ಅದೇ ಖುಷಿ. ನಾವು ಮಂದಿ ಭಾಳ ಕೇಳಿಲ್ಲ. ಮುಂದೆ ವಾರ ಮದ್ವಿ ಅಂತ ಅನ್ನತ್ತೀರಿ. ನೋಡೋಣ, ಯಾವ ಗುಡಿಯಾಗ ಹೋಗಿ, ಮಂದಿಯವ್ರ ಗುಡಿಯಾಗ ಹೋಗಿ ಕಟ್ಟಿಸ್ಕೊಂಬರ್ದನ್ರಿ ತಾಳಿನ. ಹಾಂ, ಮಂದಿಯವ್ರ ಗುಡಿಗೆ ಹೋಗಿ ಅಲ್ಲೇ ತಾಳಿ ಕಟ್ಟಿಸ್ಕೊಂಡು ಬಂದು ಮನೆ ಅಂತೇಳಿ ಒಂದು ಚಲೋತ್ತಂಗೆ ರಿಸೆಪ್ಷನ್ ಮಾಡಿಬಿಡೋಣಂತ. ಮುಗಿತು, ಸಾಕು. ಹಾಂ, ಅಂದಂಗೆ ನಮ್ಮ ಈರಮ್ಮ ಅಂದಿದ್ಲು. ಅವ್ವ ಏನಿಲ್ಲತ್ತಿ, ಏನಿಲ್ಲ ರೀ ಅತ್ಯಾರ. ಸರಿ ಬರ್ರಿ ಹಂಗಾರೆ ಬಾಗಿರ್ಜಿ. ಏನವ ನೀನು ಅವ್ರಿದ್ರಿಗೆ ಏನು ಅನ್ನಕತ್ತಿದ್ದೆ? ಏನಲ್ಲಲೇ, ಆ ಹುಡುಗ ನೋಡಿದ್ರೆ ಬಂದಾಗಿಂದ ಚೆಂಡೈತ್ ಮಾತಾಡುವಲ್ಲ. ಹುಡುಗಿನ ನೆಟ್ಟಿಗೆ ನೋಡಲಿಲ್ಲ. ಮದ್ವೆ ನೋಡಿದ್ರೆ ಮಾಡಾಕತ್ತೀರಿ. ಏನಪ್ಪ ಅವ್ನಿಗೆ ಇಷ್ಟ ಆಯಿತು ಇಲ್ಲೋ? ಏವ ಇಷ್ಟ ಇದ್ದೇ ಮಾಡ್ಕೊಳಕತ್ತಾನ. ಸುಮ್ಮನೆ ನಮ್ಮ ತಂಗಿಗೇನು ಕಡಿಮೆ ಆಗೈತಿ. ಚಂದಳು ಚೆಲುವು ಇದ್ದಂಗೆ ಅದಾಳ. ಇಂಥ ಚಂದನ ಹೆಣ್ಣು ಸಿಗ್ಬೇಕಾದ್ರೆ ಪುಣ್ಯ ಮಾಡ್ಯಾನವ. ನೋಡಿ ಹೆಂಗದಾಳ ಹಂಗೆ ನನ್ನ ತಂಗಿ. ಮದುವೆ ಮಾಡ್ಕೊಳೋದು ಬಿಟ್ಟು ನಾಟಕ ಮಾಡ್ತಾನೆ. ಅವ್ರ ಅವ್ವನೇ ಬಂದಿದ್ಲು ಬೆಳಗ್ಗೆ. ಆಕಿ ಸರಿ ಇಲ್ಲ ಮಗಳು, ಮದುವೆ ಮಾಡ್ಕೊಬೇಡ್ರಿ ಅಂತ ಹೇಳೋಗಳ ಗೊತ್ತೈತಿ. ಯಾರಿಗೆ ಗೊತ್ತು ಏನೇನು ಅಕ್ಕಿ ಕತ್ತೈತೆ ಅಂತೇಳಿ. ಮನೆಗೆ ಹೋಗಿ ಎಲ್ಲ ತಿಳಿಸಿ ಹೇಳ್ತಾರೀಗ. ಬೆಳಗ್ಗೆ ಆಗಿಲ್ಲ, ಈಗ ಹೇಳ್ತಾರೀಗ. ಅವಾಗ ಅವನ ಸುಮ್ಮನಕ್ಕನ. ಹುಡುಗಿ ನೋಡ್ಯಾನಲ್ಲ, ಗೊತ್ತಾಕತಿ. ಬಾಳೆ ಸುಳಿ ಇದ್ದಂಗದಾಳ. ಬಿಟ್ಟವ್ರು ಉಂಟಾನ. ನೀ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ಹಂಗೆ ನಮ್ಮ ತಂಗಿ ಜೀವನ ಹಾಳಾಕತ್ತಂದ್ರೆ ನಾ ಮದುವೆ ಮಾಡ್ತಾನಂದೆ. ಸುಮ್ಮನಿರ್ನಿ, ನಮ್ಮ ತಂಗಿ ಚಂದ ಇರ್ತಾಳ. ಹೋಗಿ ಬರ್ಲೇನೆ? ಹ್ಞೂ ಅಕ್ಕ, ಹೋಗಿ ಬರ್ರಿ. ನಿಮ್ಮಪ್ಪ ಎಲ್ಲಗೇನ? ಹೊರಗೆ ನಿಂತಿರ್ಬೇಕಲ್ಲೇ ಗಾಡಿ ಕಡೆ. ಹಾಂ ಇಲ್ಲದಂತು. ಹ್ಞೂ ಬೇಗ್ರೆ, ಹೋಗ್ಬರ್ರಿ. ಹುಷಾರಿ, ಸೌಕಾಶ ಬರ್ರಿ. ಈ ಕಡೆ ದಾರಾಗ ಹೋಗ್ಬೇಡ್ರಿ. ಅದೇನೋ ಗಡ್ರ ಹಾಕಕ್ಕಂತೆ ಕಡ್ದಾರ, ಈ ಕಡೆ ದಾರಾಗ ಶಿವ್ರಿ. ಹೇಳ ಇರಮ್ಮ, ತೋರ್ಸು. ಯಾ ಕಡೆ ಬೇ? ಈಗ ನಾವು ಬಂದಿದ್ದು ರೋಡ್ ಚಲೋನೇ ಇತ್ತು. ಈಗ ತೋಡ್ಯಾರಂತ ಇವ. ನೀವು ಬೆಳಿಗ್ಗೆ ಬಂದಿರಿ, ಈಗ ತೋಡ್ಯಾರಂತ ನಿಮ್ಮಪ್ಪ ಅಂದ. ಇದು ಅಗ್ಸಿದಾರಿ ಐತಲ್ಲ, ಕೆರಿ ಕಟ್ಟಿದಾರಿಗೆ ಹೋಗ್ಬೇಡ್ರಿ. ಅಗ್ಸಿದಾರಾಗ ಶಿವ್ರಿ. ಸರಿ. ಹುಡುಗ ಎಷ್ಟು ಚೆನ್ನಾಗದಾನ. ನನಗಂತೂ ಭಾಳ ಇಷ್ಟ ಅದ. ನಮ್ಮ ಅಕ್ಕನ ಮನೆಗೆ ಸೊಸೆಯಾಗಿ ಹೋಗ್ತೀನಿ ಅಂದರೆ ನನಗಂತೂ ಅಲ್ಲಿ ಟೆನ್ಷನ್ನೇ ಇಲ್ಲ. ನಂಗೆ ಏನಾರ ಬೇಸರ ಆದ್ರೆ ನಮ್ಮ ಅಕ್ಕನೇ ಮಾಡ್ತಾಳೆ ಕೆಲಸ. ಜೊತೆಗೆ ನಮ್ಮ ಅಕ್ಕನೇ ಇರ್ತಾಳೆ. ಇನ್ನು ಜಗಳ ಮಾಡೋ ಟೆನ್ಷನ್ ಅಂತೂ ಇಲ್ಲ. ಹುಡುಗನೂ ನೋಡೋಕೆ ಸಕ್ಕತ್ತಾಗದಾನ. ಬೇಕಂದಂಗೆಲ್ಲ ಜಾಬ್ ಮಾಡ್ತಾನೆ. ಎಲ್ಲಿ ಹೋಗಿದ್ದಿ? ನಿನಗ ಕೇಳಾಕತ್ತೀನಿ, ಎಲ್ಲಿ ಹೋಗಿದ್ದಿ? ಹೊಲದ ಕಡೆ ಹೋಗಿದ್ನಿ. ಹೊಲದ ಕಡೆಯಿಂದನೇ ಬರಾಕತ್ತೀನಿ. ನನಗೆ ಗೊತ್ತೇ ಇಲ್ಲದೆ ಇರೋ ಹೊಲ ಯಾವ್ದೈತಿ? ಎಲ್ಲಿ ಹೋಗಿದ್ದಿ ಕರೆ ಹೇಳು. ರೀ ಎಲ್ಲಿ ಹೋಗ್ಲಿ, ಹೊಲದ ಕಡೆ ಹೋಗಿದ್ನಿ. ನಿಮ್ದೊಂದು ಕಾಟನ ಆತಗ ಎಲ್ಲದಕ್ಕೂ ಎಲ್ಲೋಗಿದ್ದಿ ಅಂತೇಳಿ. ನೋಡ, ನಿನಗ ಕೇಳಾಕತ್ತೇನೆ ನಾನು. ಎಲ್ಲಿ ಹೋಗಿದ್ದಿ ಅಂತ ನೀನಾ ಬಾಯಿ ಬಿಟ್ಟಿ ಬೇಷ್ ಆತ. ಇಲ್ಲ ಅಂತಂದ್ರ ನಾನು ಬಾಯಿ ಬಿಡಿಸಿನಿ ಅಂದ್ರೆ ಭಾಳ ಕೆಟ್ಟ ಬಿಡಿಸ್ತೀನಿ. ಎಲ್ಲಿ ಹೋಗಿದ್ದಿ ಹೇಳು ನನಗೆ. ಗೊತ್ತಿದ್ದ ಕೇಳಾಕತ್ತೇನಿ, ಎಲ್ಲಿ ಹೋಗಿದ್ದಿ? ನಾನು ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ. ಹೊಡಿದ್ ಗಿಡಿದ್ ಮಾಡಿದ್ರು ಸರಿ ಇರಂಗಿಲ್ಲ ಮತ್ತೆ ಹೇಳಾಕತ್ತೀನಿ. ಏನ್ ಮಾಡ್ತಿ? ದೊಡ್ಡ ಹೆದರ್ಕಿನ ಹೇಳಾಕತ್ತಿಯಲ್ಲ. ಹೊಡಿತೆ ನೋಡಿ, ಏನ್ ಮಾಡ್ತಿ?
ಹೊಡಿತೀರನ ಹೊಡೀರಿ ಸಾಯಿಸ್ರಿ ಬೇಕಾದ್ ಮಾಡ್ರಿ ನಿಮ್ಮ ಅನ್ಯಾಯ ಏನು ಗೊತ್ತಾಗಂಗಿಲ್ಲ ಅಂತ ತಿಳ್ಕೊಂಡಿರನ ನೀನು ನಿಮ್ಮ ಮಗಳು ಇಬ್ರು ಸೇರಿ ನಮ್ಮ ಅಣ್ಣನ ಮಂತ್ಯಾನಕ್ಕೆ ಮೋಸ ಮಾಡ್ಬೇಕಂತ ಮಾಡೀರಿ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ್ರಿ ಎಷ್ಟು ನಾಟಕ ಮಾಡ್ತೀರಲ್ಲ ಯಾಕ್ರಿ ಅವ್ರ ಮೇಲೆ ಅಷ್ಟೊಂದು ದ್ವೇಷ ನಿಮ್ಗೆ ಏನು ಮಾಡ್ಯಾನವ ನಮ್ಮ ಅಣ್ಣ ನಿಮ್ಗೆ ಮದುವೆ ಮಾಡ್ಕೊಂಡಾಗಿಂದನೂ ನನ್ನನ್ನು ದೂರನ ಇಟ್ಟನ ವಾಪಸ್ ನಮ್ಮ ಕಳ್ಳು ಬಳ್ಳಿ ಸುದ್ದಿಗೆ ಸತಿಗೆ ಬಂದಿಲ್ಲ ಅವ ಆದರೂ ನಿಮ್ಗೆ ಅವನ ಮೇಲೆ ಅಷ್ಟೊಂದು ದ್ವೇಷ ಅಲ್ಲ ನಿಮ್ಗೆ ನೋಡ್ರಿ ಹೇಳ್ತಾ ಇದ್ದೀನಿ ಹಂಗೆ ಮಾಡಬೇಡ್ರಿ ಏನು ಹೇಳ್ತಾ ಇದ್ದೀನಿ ಹಿಂಗೆ ಮಾಡಬೇಡ್ರಿ ನಿಮ್ಮದು ನಿನ್ನ ಮಗಳದು ನೆರವೇರಕ್ಕೆ ನಾನು ಬಿಡಂಗಿಲ್ಲ ಅದಕ್ಕೆ ಹೋಗಿದ್ದೆ ನಮ್ಮ ಅಣ್ಣನ ಮನೆಗೆ ಓ ಏನೋ ಹೋಗಿ ಹೇಳ್ಬಿಟ್ಟೇನ ಹೇಳೇನ್ ಮಾಡ್ತಿ ನಿಂದು ನಿಮ್ಮ ಅಣ್ಣಂದು ಎಲ್ಲ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿ ಆತ್ ಹೇಳಿಯಲ್ಲ ಈಗ ನೋಡೋಣ ಹಂಗಾರ ಅದು ಹೆಂಗ್ ನಾವ್ ಅನ್ಕೊಂಡಿದ್ದಾಗಂಗಿಲ್ಲ ಅಂತೇಳಿ ನಾವು ನೋಡ್ತೀವಿ ನೋಡ್ತಿರ್ಬೇಕಾರ ನಾನ್ ಅದೇ ಮನೆಗೆ ನನ್ನ ಮಗಳ ಸೊಸಿ ಮಾಡಿ ತೋರಿಸ್ಲಿಲ್ಲ ನಿನಗ ನೋಡ್ತಿರ್ಬೇಕಾರ ನಿನ್ನ ಬದುಕಿದ್ದೆ ನಿನ್ನ ಬದುಕಿರಬೇಡ ನಿನ್ನ ಸಾಯಿಸೇ ಬಿಡ್ತಾನೆ ಇವತ್ತು ಏನ್ ಹೇಳಿದಿ ನಿಮ್ಮ ಅಣ್ಣನ ಕಡೆ ಹೋಗಿ ಏನ್ ಹೇಳಿದಿ ಏನು ಹೇಳಿದೆ ಮದುವೆ ಮಾಡ್ಕೋಬೇಡ ಇವ್ರನ್ನ ಸರಿ ಇಲ್ಲ ಇವ್ರು ಅಂತ ಹೇಳಿದೆ ಹಂಗ ಹೇಳ್ತಿ ಅವ್ವಾ ಬಿಡ್ರಿ ತಲೆ ಬಿಡ್ರಿ ಅಮ್ಮ ಇವ ಕೂದ್ಲ ನಿಮ್ಮನ್ನ ಕಟ್ಕೊಂಡು ನಾ ದೊಡ್ಡ ತಪ್ಪು ಮಾಡಿದೆ ಬಿಡ್ರಿ ಕೂದ್ಲ ಬಿಡ್ರಿ ಕೂದ್ಲ ಬಿಡ್ತೇನೆ ನಿಂದ ಏನದು ಗದ್ಲ ಅಪ್ಪ ಅಯ್ಯೋ ಯಪ್ಪ ಬಿಡಪ್ಪ ನೀ ಬಿಡ ಯವ್ವ ಏನದು ಅವ ನಿಧಾನವ ಅಯ್ಯೋ ದೇವ್ರೆ ಅಪ್ಪ ಏನಪ್ಪ ನೀ ಮಾಡಕತ್ತಿರೋ ಕೆಲಸ ಅಲ್ಲ ಅವ್ರ ಫ್ಯಾಮಿಲಿ ಮೇಲೆ ಸೇಡ್ ತೀರ್ಸ್ಕೋಬೇಕಂತೇಳಿ ಇಲ್ಲಿ ನಮ್ಮ ಫ್ಯಾಮಿಲಿ ನಮ್ಮವನ್ನ ಕೊಂದಿಡ್ತಿದ್ದಲ್ಲ ನೀನು ನೋಡಿಲ್ಲ ತಲೆ ತಿರುಗಿ ಬಿದ್ದಾಳ ನಡಿ ಗಡಿತಿಗೆ ನಡಿಪಟ್ನ ಸಾಯ್ದು ಬಿಡಕ್ಕೆ ಹೋಗಿ ಅವ್ರ ಮುಂದೆ ಬಾಯಿಗೆ ಬಂದಂಗೆ ಹೇಳಿ ಬಂದಾಳ ಅವ್ರ ಅಣ್ಣನ್ ನೋಡಂಗ ಆತಂತ ಇನ್ನು ನಾವ್ ಅಂದ್ಕೊಂಡಿದ್ದಾಗಂಗಿಲ್ಲ ಅಪ್ಪ ಅದ ಅಕ್ಕತೆ ಬಿಡ್ತದ ಆಮೇಲೆ ಮಾತು ಅವಾಗ ಏನಾರ ಆತಂದ್ರೆ ನಾನು ಬದುಕಿರಂಗಿಲ್ಲ ಮತ್ತೆ ಈಗ ಹೇಳೇನಿ ಮೊದಲು ಗಡಿತಿಗೆ ಯವ್ವ ಏನದ್ಬೆ ಯವ್ವ ನಿಧಾನ ಕೇಳ್ಬೆ ಅವ ಯವ್ವ ನಿಧಾನ ಕೇಳ ಅಲ್ಲ ಅವ್ರ ಮನೆಗೆ ಹೋಗಿದ್ಲ ಏನು ಹೇಳಿ ಬಂದಾಳ ಏನೋ ಅಲ್ಲೇ ಅರೇ ಕ್ಯಾ ಕುತ್ತಾದು ಇದೆಯಾ ಇವ್ರದ್ದು ಮನೆ ಒಳಗಡೆ ಏನಾದ್ರು ಅರೇ ನಿನ್ನೆ ಎಲ್ಲ ನಾಯಿದು ಬಗಳದ್ದು ಸೌಂಡ್ಗೆ ಬರ್ತಾ ಇತ್ತು ನಾಯಿ ಐತಿ ಯಾರಿಲ್ಲಂದ್ರು ಹುಷಾರಿ ಅರೆ ನಮ್ದು ಬರೋದಿಲ್ಲ ನಿಂಬುದುಗೋಸ್ಕರ ಕುತ್ತದು ಕಡೆ ಕಚ್ಚಿಸ್ಕೊಂಡ್ಬಿಟ್ಟು ದವಾಖಾನಿಗೆ ದುಡ್ಡಿಗೆ ಕೊಡಬೇಕು ಆಗೋದಿಲ್ಲ ನಮ್ದುಗೆ ದವಾಖಾನಿಗೆ ಹೆಣಗೆ ಕೊಡಕ್ಕೆ ನಮ್ದು ಕಡೆ ಹೆಣನೂ ಇಲ್ಲ ಅಯ್ಯೋ ನೀನು ಹೆಣ ಮಣ್ಣಾಲಿ ನಾಯಿ ಅಂದ್ರೆ 4 ಕಾಲಿಂದಲ್ಲ 2 ಕಾಲಿಂದ ಆ ಮುದಿಕಿ ಇವ್ವ ಸಿಳ್ಳ ಈಗಿಂತ ಆತತ ಎಲ್ಲಿಲ್ಲೇ ಎಲ್ಲರೂ ನೋಡ್ಕೊತ ಕೂತಿರ್ತತೆ ಗೊತ್ತಿಲ್ಲ ಗಡ ಕೈ ಸಿಕ್ಕಷ್ಟು ನಿಂಬೆಹಣ್ಣು ಹರ್ಕೋ ಓ ಐಸಾ ತಬಾಯಿಲ್ಲ ಹರಿತೀನಿ ಆ ಕಡೆ ಇದೆ ನೋಡಿ ಆ ಕಡೆ ಇದು ಸುಮ್ನಿರ ಬಾಯಿ ಮಾಡ್ಬೇಡ ಅರೆ ನಮ್ದು ಮುಚ್ಚಿದು ಬಂತ ಅಂತ ನೋಡ್ತೀನಿ ನಿಮ್ದುಗೆ ಹರಿದು ಇಲ್ಲಿ ಚೀಲಾದು ಇದೆಯಲ್ಲ ಕಾಲ ಹತ್ರ ಅರೆ ಚೀಲಾದು ಕಡೆ ಹಾಕ್ಬಿಡಿ ಅದು ತುಂಬ್ಕೊಂಡು ಮೇಲೆ ಹೋಗಿ ಬಿಡೋಣ ನೀ ಮುತ್ಕಿ ಕಡೆ ನೋಡು ಇವೇ ಇವಾಗ ಕೈಗೆ ಸಿಗೋಲ್ಲ ನಿಂಬೆಹಣ್ಣು ಮುಳ್ಳು ಛೇ ಕಚ ಇರಿಪ್ ಕಡ್ದಂಗೆ ಕತ್ತವ ಇವ ಮುಳ್ಳು ಮಣ್ಣಲ್ಲಿ ಕೈ ಹೆಚ್ಚಿಸ್ತಾವತ್ತ ಯಾರ ಮಾತಾಡ್ದಂಗೆ ಕತ್ತಲ್ಲ ಹಿತ್ತಲಾಗ ಯಾವ್ಯಾಕಿರ ನಿಂಬಿಕಾಯಿ ಹರಿಯಕ್ಕೆ ಬಂದಾಳ ಹೆಂಗ ಅರೆ ಬುಡ್ಡಿದು ಬಂತು ಯಾವ್ಯಾಕೆ ಊರ್ ಬಿಡಾಡಿ ನಿಂಬಿಕಾಯಿ ಹರಿಯಕತ್ತಕಿ ಅಲ್ಲ ಆಫೀಸರ್ ಯಾರ ಯಾವ್ಯಾಕಿರ್ಬೇಕು ಹಂಗಾರಕ್ಕೆ ಮಾಡ್ತೇನೆ ತಡಿ ನಿಮಗ ಇಲ್ಲೇ ಐತನ ಯವ್ವ ಸತ್ನೆ ಯಾವ್ದದ ನಾಯಿ ನನ್ನ ಮನೆ ಬೇಕಲ್ಲ ಅಂದ ಕಳ್ಳ ಮಂಗ್ಯ ನಿಂಬಿಕಾಯಿ ಹರಿಯಕ್ ಬಂದಿತ್ತಲ್ಲ ಯಾವ್ದದ ಹುಡು ಇಲ್ಲೇ ಇದ್ವಿ ಅಂದ್ರೆ ಇನ್ನೊಂದು ಬರ್ತದೆ ಅರೆ ನಿಮ್ದು ಮಾತಿಗೆ ಕೇಳ್ಕೊಂಡ್ಬಿಟ್ಟು ಬಂದು ಅರೆ ನೋಡಿ ಇಲ್ಲಿ ತಲೆದು ಓಡ್ಕಂಡೆ ಹಡಿಬಿಟ್ಟು ಸಿಕ್ಕಷ್ಟ ಸಾಕು ಹುಡು ಮಸ್ತಾಗ ಉಪ್ಪಿನಕಾಯಿ ಹಾಕೋಬೇಕಂತಿದ್ದೆ ಎಲ್ಲ ಬೆಂಡ್ಲಾರ ಬರ್ರಿ ಮಾಡ್ತೇನೆ ಯಾರಂತ ಗೊತ್ತಾಯ್ತು ನನಗ ಬರ್ರಿ ಮಾಡ್ತೇನೆ ಮತ್ತೆ ಭಾಳ ದಿನ ಆತು ನಾನು ನೀನು ಇಬ್ರು ಬಂದು ಹಿಂಗೆ ಬಂದು ಭಾಳ ದಿನ ಆತು ಕಾಲೇಜ್ ಬಿಟ್ಬಿಟ್ಲೆ ನಾನು ಮನೆಗೆ ಹೋಗ್ಬೇಕು ಸ್ವಲ್ಪ ಓದೋದು ಅಸೈನ್ಮೆಂಟ್ ಎಲ್ಲ ಜಾಸ್ತಿ ಕೊಟ್ಟಾರ ಇವತ್ತೇನೋ ಭಾಳ ಬಾ ಅಂತ ಕರೆದ್ರಲ್ಲ ಅದಕ್ಕೆ ಬಂದಿದ್ದು ಏನು ವಿಷಯ ಹೇಳ್ರಿ ನಂಗೆ ಲೇಟ್ ಆಕೈತಿ ನಾನು ಇದು ಫೇಸ್ಬುಕ್ಕಲ್ಲೇ ಬೇಕಾದ್ರೆ ಚಾಟ್ ಮಾಡ್ತಿದ್ನಲ್ಲ ಫೇಸ್ಬುಕ್ಕಲ್ಲಿ ಏನು ಚಾಟ್ ಮಾಡ್ತಿ ಅದು 1-2 ನಿಮಿಷ ಮಾಡೋದಕ್ಕೆ ನಾನು ಸ್ವಲ್ಪ ಬೇರೆ ಕೆಲಸ ಐತಿ ಅದೈತಿ ಇದೈತಿ ಅಂತ ಇದು ಮಾಡ್ತಿ ಅಷ್ಟಕ್ಕೆ ನಮ್ಮ ಮನೆಗೆ ಹೆಂಗೆ ಬೈತಿರ್ತಾರೆ ಗೊತ್ತಾ ಅಯ್ಯೋ 3 ಹೊತ್ತು ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾಳ ಯಾವುದು ಯೋಚನೆ ಇಲ್ಲ ಹಂಗಾತು ಹಿಂಗಾತು ಅಯ್ಯಯ್ಯಪ್ಪ ನಮ್ಮವ್ವ ಬೈಯೋದು ಕೇಳಿಸ್ಕೊಂಡ್ಬಿಟ್ರೆ ಕಿವ್ಯಾರ ರಗತ್ ಬರ್ಬೇಕು ಹಂಗೆ ಬೈತಿರ್ತಾಳ ಗೊತ್ತು ಏನು ಮಾಡೋಕ್ಕಾಕತಿ ನಮ್ಮವ್ವನೂ ಹಂಗ ಅಂತಾಳ ನಾನು ಎಲ್ಲ ಕೇಳ್ಕೊಂಡು ಸುಮ್ಮನಿರಂಗಿಲ್ಲ ಇವತ್ತಿನೇನು ನಮ್ಮವ್ವ ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಯಾಕಂದ್ರೆ ಇವತ್ತು ನಮ್ಮವ್ವ ಇವರು ಶಾಂತ ದೊಡ್ಡವಾರ ಅದಾರಲ್ಲ ಅವ್ರ 3ನೇ ಮಗ ಅವ್ರಿಗೇನ ಕನ್ನಿ ಫಿಕ್ಸ್ ಮಾಡಕ್ಕೆ ಹೋಗ್ಯಾರಂತ ಹೌದು ನಮ್ಮವ್ವನ ಅಲ್ಲೇ ಹೋಗ್ಯಾಳ ಇವ್ರು 3 ಮಂದಿಗೆ ಹೇಳ್ತಾರಲ್ಲ ಮತ್ತೆ ನಮ್ದು ಯಾವಾಗ ಫಿಕ್ಸ್ ಆಗದ ಫಿಕ್ಸ್ ಎಲ್ಲ ಇಲ್ಲ ಅವೆಲ್ಲ ಆಮೇಲೆ
ಯಾಕಂದ್ರೆ ನಾನು ಮೊದಲು ಒಂದು ಜಾಬ್ ಮಾಡಬೇಕು, ಚಲೋ ತಂಗ ಓದ್ಬೇಕು. ಮದ್ವೆ ಮಾಡ್ಕೋ, ಆರಾಮ್ ಜಾಬ್ ಮಾಡು, ಓದು, ಬೇಕಾದ್ ಮಾಡು, ಯಾರು ಬೇಡ ಅಂತ ಹೇಳಂಗಿಲ್ಲ. ಇನ್ನು ನಮ್ಮ ಮನೆ ಒಳಗೆ ಕೆಲ್ಸದವ್ರು ತಂದು ಇಟ್ರಾತು, ಅದಕ್ಕೆ ತಲೆ ಕೆಡ್ಸ್ಕೊತಿ. ನಂಗೆ ನಿನ್ನ ಖುಷಿ ಮುಖ್ಯ, ನೀನು ಮುಖ್ಯ ಅಷ್ಟೇ. ಹೆಂಗಂತಿ? ಹಾ ಈಗ ಹಿಂಗೆ ಹೇಳ್ತೀರಿ, ನಾಳೆ ಮದುವೆ ಮಾಡ್ಕೊಂಡ್ಮೇಲೆ ಮುಗಿದು ಓದ್ಕತಿ. ಹೋಗ್ ನಡಿ ಬಾಂಡೆ ತಿಕ್ಕ ಕಸ ಹೊಡಿ ಕಲ್ವರ್ಸ್ ಅಂತೇಳಿ ತಲೆ ಹಿಡಿಸಿ ನಿಂತು ಬಿಡೋದು. ಬೇಡಪ್ಪ ಬೇಡ ಯಪ್ಪ ದೇವ್ರೆ, ಈಗಲೇ ಮದ್ವೆ ಸವಾಸನ ಬೇಡ ನನಗಂತೀನಿ ನಾನು. ನಮ್ಮವ್ವ ಹೇಳ್ಬಿಟ್ಟಾಳ, ಮದ್ವೆ ನೌಕರಿ ಮಾಡಿದ್ರೆ ಹೆಣ್ಮಕ್ಳಿಗೆ ಜೀವನ, ಇಲ್ಲ ಅಂದ್ರೆ ಗಂಡನ ಮನ್ಯಾಗ ಬದುಕಕ್ಕಾಗಂಗಿಲ್ಲ ಅಂತೇಳಿ. ಅದಕ್ಕೆ ಬ್ಯಾಡ ಅಂದ್ರೆ ಬೇಡ. ನಾನಂತರೂ ಒಳ್ಳೆ ಕಡೆ ನೋಡಿ ಮದ್ವೆ ಮಾಡ್ಕೋತೀನಿ. ಈಗಲ್ಲ, ಫಸ್ಟ್ ಜಾಬ್ ಮಾಡ್ಬೇಕು. ಏ ನಮ್ಮ ಮನೆ ಮದುವೆ ಮಾಡ್ಕೊಂಬಾ ನೀನು. ನಮ್ಮಪ್ಪ ಫುಲ್ ಸಪೋರ್ಟ್. ಈಗ ನಾ ಫೇಸ್ಬುಕ್ನ ಚಾಟ್ ಮಾಡಿದೆ, ನಮ್ಮಪ್ಪ ಗೊತ್ತಿಲ್ಲ ಅಂತ ಮಾಡಿ. ನಾನು ಇಲ್ಲಿಗೆ ಬಂದಿದ್ದು ನಮ್ಮ ಅಪ್ಪಂಗೆ ಗೊತ್ತು. ನಮ್ಮಪ್ಪ ನನ್ನ ಜೊತೆ ಫ್ರೆಂಡ್ ಇದ್ದಂಗೆ ಅದಾರ. ನಮ್ಮ ಅವ್ವನ ಬುದ್ಧಿ ನಮ್ಮ ಅಪ್ಪಗೆ ಗೊತ್ತು. ಅದಕ್ಕೆ ನೀನೇ ಮಗನೇ ಲವ್ ಮಾಡು ಅಂತ ಬಿಟ್ಬಿಟ್ಟಾರ. ಹಾ ಯಪ್ಪ ಆದರ್ಶ ಫ್ಯಾಮಿಲಿ. ಈಗ ನಿನ್ನ ಡಿಸಿಷನ್ ಏನು ಹೇಳಿ ಫಸ್ಟ್? ನನ್ನ ಡಿಸಿಷನ್ನು ಅದೇ ಹೇಳಿದ್ನಲ್ಲ, ನಾನು ಮದುವೆ ವಿಚಾರ ಮಾತಾಡಿದ್ರೆ ನಮ್ಮವ್ವ ಬಿಡಲ್ಲ. ನಮ್ಮವ್ಗೆ ಇರೋದಿಂದೆ ಚೆನ್ನಾಗಿ ಓದು, ಜಾಬ್ ಮಾಡು ಅಂತ. ನಾನೇನು ಮಾಡಲಿ? ಆಗಲ್ಲ ಈಗ ಮೋಸ್ಟ್ಲಿ. ನೋಡು, ಒಳ್ಳೆ ಕೆಲಸ, ದೊಡ್ಡ ಮನೆ ಇದ್ದೂರಾಗೆ ಬೇಕು ಅಂದ್ರೆ ಕಷ್ಟ ಅಂದ ತಕ್ಷಣ ಪಟ್ ಅಂತೇಳಿ ನಿಮ್ಮಪ್ಪ ನಿಮ್ಮನ್ನು ನೋಡ್ಕೊಂಬರ್ಬೋದು. ಏನು ನಾನೇನು ಬೇಡ ಅಂತೇನಂಗಿಲ್ಲ, ಓದಿಸ್ತೀನಿ ಅಂತಲೂ ಹೇಳಾಕತ್ತೀನಿ. ಇದ್ರ ಮೇಲೆ ನಿಂಗೆ ಇಷ್ಟ. ಇನ್ಮೇಲೆ ನಾನು ನಿಂಗೆ ಮದುವೆ ಬಗ್ಗೆ ಕೇಳಲ್ಲ. ನೀನಾಗೆ ಯಾವತ್ತು ಹೋಗ್ತೀಯ ಅವತ್ತು ನಾನು ಮಾತಾಡ್ತೀನಿ. ಆದ್ರೆ ನಂಗೆ ನೀನಿಷ್ಟ, ಅದಕ್ಕೆ ನಾ ಇಷ್ಟು ಕೇಳ್ತಾ ಇರೋದು. ನಂಗೆ ಬೇರೆ ಎಲ್ಲೂ ಯಾರೂ ಇಷ್ಟ ಆಗಲಿಲ್ಲ. ಸರಿ, ನನ್ನ ಮನ್ಯಾಗ ಅಪ್ಪಾಜಿ ಕಡೆ ಮಾತಾಡ್ತೀನಿ. ಅಪ್ಪಾಜಿ ಕಡೆ ಮಾತಾಡಿ ಅಪ್ಪಾಜಿಯಿಂದನೇ ಅವಾಗ ಹೇಳಿಸ್ತೇನೆ ಆತ. ಆದ್ರೆ ನೀನು ನಿಮ್ಮ ತಾಯಿ ಕರ್ಕೊಂಡು ಮನೆಗೆ ಶಾಸ್ತ್ರೋಕ್ತವಾಗಿ ಕನೆ ನೋಡಕ್ಕೆ ಬರ್ಬೇಕು. ಸರಿ, ಕರ್ಕೊಂಬರ್ತೀನಿ, ತಲೆ ಕೆಡ್ಸ್ಕೊಬೇಡ. ವರದಕ್ಷಿಣೆ ಎಲ್ಲ ಜಾಸ್ತಿ ಕೇಳಿದ್ರೆ ಕೊಡಲ್ಲ. ಹೇಳ್ಬೇಕಂದ್ರೆ ವರದಕ್ಷಿಣೆನೇ ಕೊಡಲ್ಲ, ಯಾಕಂದ್ರೆ ಮೊದಲೇ ಹೆಣ್ಮಕ್ಳು ಸಿಕ್ತಿಲ್ಲ ಈಗ. ಆಮೇಲೆ ನಿಮ್ಮ ಮತ್ತೆ ವರದಕ್ಷಿಣೆ ಜಾಸ್ತಿ ಕೇಳಿದ್ರೆ ಮತ್ತೆ ನಮ್ಗೆ ಬೇಡ ಅಂತೀನಿ ನೋಡೋಣ. ನಿನ್ನ ಕೈಲಿ ಎಷ್ಟಾಕೈತೆ ಅಷ್ಟು ವರಪಚಾರ ಮಾಡ ಅಂತ ನಾನು ನೀನೇ ಹೇಳು ನಿಮ್ಮಪ್ಪ ನಿಮ್ಮವ್ಗ. ನಾವೇನು ₹1 ಕೇಳಲ್ಲ ಆತ. ದೇವ್ರು ನಮಗೆ ಸಾಕಷ್ಟು ಕೊಟ್ಟಾನೀಗ. ಇರೋದನ್ನ ನೋಡ್ಕೊಂಡು ಹೋದ್ರೆ ಸಾಕಾಗೈತಿ. ಇನ್ನು ಹೊಸ್ದಾಗಿ ನಿಮ್ಗೆ ಬರೋದು 1 ತೊಲಿ ಚೈನಾ, 1/2 ತೊಲಿ ಉಂಗ್ರ, ಒಂದು 10-20 ಸಾವಿರ ರೂಪಾಯಿ ರೊಕ್ಕ ತೊಗೊಂಡು ನಮ್ಗೆ ಏನಾಗಬೇಕಾಗೈತಿ? ನಾವೆಲ್ಲ ಅದಾವು. ಡೈಲಿ ಕೆಲ್ಸದ ಮೇಲೆ ಸರಿ ಅನ್ಸಲ್ಲ ಅಂತ ನಾನು ಹಾಕ್ಕೊಳಂಗಿಲ್ಲ ಅಷ್ಟೇ. ಸಾಕಪ್ಪ ನನಗವೇ, ಮತ್ತೆ ಎಕ್ಸ್ಟ್ರಾ ಏನು ಬೇಡ. ಏನು ನಮ್ಮವ್ವ ಕೊಡುದು ಇಲ್ಲ ಹಾಕೊಳಕ, ಸೌದಕೈತಿ ಅಂತೇಳಿ ಹಂಗೆ ತೆಗೆದುಡಿಸಾಳ ಗೊತ್ತುನು. ಹಾಕೊಳಕ್ ಅರ್ಬಿನಾರ ಬಿಡ್ತಾರಲ್ಲ ಹರ್ದಕ್ಕವ ಅಂತೇಳಿ ಅದನ್ನೂ ಹಾಕೊಳಕ್ ಬಿಡ್ಲಾರ್ದಂಗೆ ದಿಗಂಬರ ಶೆಟ್ಟಿಗತ್ತೆ ಹೊರಗೆ ಕರ್ಸಿದ್ರೆ ಏನು ಮಾಡ್ತಿದ್ದೆ? ಅವಾಗೆಲ್ಲಿ ನಿನ್ನ ಜೊತೆಗೆ ಹಿಂಗೆ ಕುಂದ್ರಕ್ಕಿತ್ತೆ, ನೀನೆಲ್ಲ ನನ್ನ ಮುಂದೆ ಹಿಂಗೆ ನಿಂದಿರ್ತಿದ್ದಿ.